ಒಂದು ಕಡೆ ಹಿಂದುತ್ವವನ್ನು ಪ್ರತಿಪಾದಿಸತಕ್ಕಂಥ ಯತ್ನಾಳ್ ಅವರ ಉಚ್ಚಾಟನೆಯಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ಮತ್ತು ಹಿಂದುತ್ವದ ಅಲೆ ಇರತಕ್ಕಂಥ ಒಂದು ಕ್ಷೇತ್ರಗಳಲ್ಲಿ ಹಿನ್ನಡೆ ಆಗತ್ತಂತ ಹೇಳಲಾಗ್ತಾ ಇದೆ. ಸರ್ ಲಾಭನೇ ಆಗಿಲ್ಲ ಅಂದ್ರೆ ನುಕ್ಸಾನ್ ಎಲ್ಲಿಂದ ಆಗಕ್ಕೆ ಸಾಧ್ಯ ಇದೆ? ಇವರಿಂದ ಲಾಭೇ ಆಗಿಲ್ಲ. ಇವರೊಂದು 10 ಸೀಟ್ ಬರ್ಬೇಕು. ಬಿಜಾಪುರ ಜಿಲ್ಲೆ ಎಷ್ಟು ಸೀಟ್ ಆರಿಸ್ತಂದ್ರೆ ಇವರು 5,000 ಸಾವಿರ ಲೀಡ್ನ ಬಂದಾರ. ಇವರಿಂದ 1 ಸೀಟ್ ಇಲ್ಲಿ ಲಾಭ ಆಗಬೇಕಲ್ಲ ಟಿಕೆಟ್ ಕೊಟ್ಟಿದ್ದಕ್ಕೆ. ಇಂಡಿನ ಬರಬೇಕಾಗಿತ್ತು, ಸಿಂದಗಿ ಬರಬೇಕಾಗಿತ್ತು. ಅವ್ರ ಸಮಾಜದ ಕಾಸುಗೋಡ ಬೇರೋದು ಹೋಗಿದ್ರು, ದೊಡ್ಡ ಹೆಲಿಕಾಪ್ಟರ್ ತೊಗೊಂಡು ಪ್ರಚಾರಕ್ಕೆ ಹೋಗಿದ್ರು. ಎಷ್ಟು ಲೀಡ್ಲಿ ಅಲ್ಲಿ BJP ಇತ್ತು ಅನ್ನೋಂಥದ್ದು ಅರ್ಥ ತಿಳ್ಕೊಬೇಕು. ಇವರಿಂದ ಏನೂ ಲಾಭ ಆಗಿಲ್ಲ, ನುಕ್ಸಾನ್ ಆಗೋ ಪ್ರಶ್ನೆನೇ ಇಲ್ಲ ಇವತ್ತು. ಒಂದು ಕಾಲದಲ್ಲಿ BJP ಅಂದರೆ ವಿಜಯಪುರ ಜಿಲ್ಲಾ BJPಯಲ್ಲಿ ರಾಮ ಲಕ್ಷ್ಮಣ ಅಂತ ನಿಮ್ಮನ್ನು ಮತ್ತು ಯತ್ನಾಳ್ ಅವರು ಕರಿತಾ ಇದ್ರು. ಯಾಕೆ ನಿಮ್ಮ ಮಧ್ಯೆ ಇದು ಬಿರುಕು ಬಂತು? ಸರ್, ಅವರು ನಾವು 91ರಿಂದ ಭಾರತೀಯ ಜನತಾ ಪಕ್ಷನ ಸಂಘಟನೆ ತೊಡಕಿದ್ವಿ. ನನಗಿಂತ ಅವರು ಸ್ವಲ್ಪ ವಯಸ್ಸಿನಲ್ಲಿ ಸೀನಿಯರ್ ಇದ್ದರು. ಅವ್ರು ಮುಂದೆ ಮಾಡಿದ್ದೀವಿ, ಅವ್ರ ಜೊತೆ ಇದ್ದೀವಿ. ಅವರು 94ರಲ್ಲಿ ಶಾಸಕರಾದರು. ಮುಂದೆ 99ರಲ್ಲಿ ಅವ್ರಿಗೆ ಯಾವಾಗ ಲೋಕಸಭೆಗೆ ಟಿಕೆಟ್ ಅನೌನ್ಸ್ ಮಾಡಿದ್ರು ಆ ಸ್ಥಾನ ನನಗೆ ಅವಕಾಶ ಮಾಡಿಕೊಟ್ರು ಪಕ್ಷದವರು. ಅವಾಗಿನಿಂದ ಸಣ್ಣ ಪುಟ್ಟ ಅವ್ರು ಏನೋ ತಲೆಯಲ್ಲಿ ಜನರಿಂದ ತಿಳ್ಕೊಂಡ್ರು ಅಥವಾ ಅವ್ರ ತಲೆಯಾಗಿ ಬತ್ತು ಗೊತ್ತೆ. ಅವಾಗಿನ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದ್ದು ಮುಂದೆ ಅದೇ ದೊಡ್ಡದಾಕೋತ ಬಂದರು. ಸಾಕಷ್ಟು ಕೊಡುವಂಥ ಪ್ರಯತ್ನ ಆದರೂ ಕೂಡ ಅವರು ಅದಕ್ಕೆ ಒಪ್ಕೊಳ್ಳಿಲ್ಲ. ಅವರು ಮಾಡಿದ ತಪ್ಪು ಈಗ ಅವ್ರಿಗೆ ಗೌರವ ಆಗ್ತದೆ. ನಮ್ಮೆಲ್ಲ ಜೊತೆ ಇಟ್ಕೊಂಡ್ರು ಏನಾಗ್ತಿತ್ತು ಅದು ಬಿಟ್ಟಿದ್ದಕ್ಕೆ ಏನಾಗಿದೆ ಅವ್ರಿಗೆ ಗೊತ್ತಿದೆ. ಇವತ್ತು ಇದು ಆಗಕ್ಕೆ ಕಾರಣ ತಾತ್ಸಾರ ಮನಸ್ಸು. ನಮ್ಮ ಜೊತೆ ಇದ್ದವ್ರು ಏನೋ ಮುಂದೆ ಹೋಗ್ತಾ ಇದ್ದಾರೆ ಅನ್ನೋ ತಾತ್ಸಾರ ಮನಸ್ಸು. ಏನು ನಾನು MLA ಟಿಕೆಟ್ ಸಿಕ್ತು 90ರಲ್ಲಿ, ಅವ್ರು ನಿರೀಕ್ಷೆ ಮಾಡಿರಲಿಲ್ಲ ಆ ಲೆವೆಲ್ಗೆ ನಾನು ಬೆಳೆದೇನು ಅನ್ನೋಂಥ ಆ ತಾತ್ಸಾರ ಅಸೂಯೆ ಏನಂತಾರೆ ಹೊಟ್ಟೆ ಕಿಚ್ಚತ್ತಾರ ಕನ್ನಡ ಈ ಕಡೆ ಉತ್ತರ ಕರ್ನಾಟಕ ಹೊಟ್ಟೆ ಕಿಚ್ಚ ಆಯ್ತು ಅನ್ನೋದು ನನಗೆ ಅನಿಸ್ತದೆ. ಈ ನಮ್ಮ ಜೋಡಿ ಇದ್ದವ ಒಮ್ಮೆ MLA ಆಗಕ್ಕೆ ಹೊಂಟಲ್ಲಪ್ಪ ಅಂತೇಳಿ ಅವಾಗ ನನಗೆ ಯಾರೋ ಹೋಟೆ ಹಾಕಂಗಿಲ್ಲ ತಿಳ್ಕೊಂಡು ಅಂಥದ್ರಾಗ 2,000 ಹೋಟ್ಲಿಗೆ ಬಿದ್ದೆ. ಅವಾಗ ಜನ ನನ್ನನ್ನು ಬೆಂಬಲಿಸೋರು. ಇಲ್ಲಿವರೆಗೆ ನಾನು ಪಕ್ಷದ ಜೊತೆ ಇದ್ದೀನಿ. ಯತ್ನಾಳ್ ಉಚ್ಚಾಟನೆ ಕುರಿತು ಅಪ್ಪು ಪಟ್ಟಶೆಟ್ಟಿ ಅವರ ವೈಯಕ್ತಿಕ ನಿರ್ಧಾರ ಮತ್ತು ಮುಂದಿನ ನಡೆ. ನನ್ನ ವೈಯಕ್ತಿಕ, ನಾನು ಪಕ್ಷ ಬಿಟ್ಟಿಲ್ಲ, ನಾನು ಪಕ್ಷ ಬಿಡೋದು ಇಲ್ಲ. ಅವ್ನು ಹೊರಗೆ ಹಾಕದೇ ಇದ್ದರೂ ಪಕ್ಷದಲ್ಲಿರ್ತಿದ್ದೆ. ಈಗಂತೂ ಪ್ರಶ್ನೆನೇ ಇಲ್ಲ. ಆದರೆ ಇದು ಭಾಳ ಒಳ್ಳೆಯ ನಿರ್ಧಾರವನ್ನು ಭಾಳ ತಡಮಾಡಿ ತೆಗೆದುಕೊಂಡ್ರೆ, ಅದಕ್ಕೆ ಒಳ್ಳೆಯ ನಿರ್ಧಾರ ತೊಗೊಂಡ್ರೆ ಇನ್ನೂ ಪಕ್ಷವನ್ನು ಗಟ್ಟಿಯಾಗಿ ರಾಜ್ಯದ ನಮ್ಮ ಜಿಲ್ಲೆಯಲ್ಲಿ ಕಟ್ತೀವಿ ಅನ್ನೋಂಥ ವಿಶ್ವಾಸ ಇದೆ ನಾನು. ಇದು ಮಾಜಿ ಸಚಿವರತಕ್ಕಂಥ ಅಪ್ಪು ಪಟ್ಟಶೆಟ್ಟಿ ಅವರು ಮತ್ತು ಯಾವುದೇ ಕಾರಣಕ್ಕೂ ಯತ್ನಾಳ್ ಅವರನ್ನ ಮರು ಸೇರ್ಪಡೆ ಮಾಡಿಕೊಳ್ಬಾರ್ದು, ಪಕ್ಷ ಸಂಘಟನೆಯನ್ನು ನಾವು ಮಾಡ್ತೀವಿ ಅನ್ನೋ ಮಾತನ್ನು ಇವರೆಲ್ಲ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶ್ರೀಶಾಲ್ ಜೊತೆ ಅಶೋಕ್ ಅಡಳಿ, TV9 ವಿಜಯಪುರ.